ಧನ್ವಂತ್ರಿ ಚಾನೆಲ್ಗೆ ಮರಳಿ ಸುಸ್ವಾಗತ. ಇಂದು ಅಸ್ತಮಾ, ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡವನ್ನು ನಿರ್ವಹಿಸಲು ನಾವು ಕೆಲವು ಅಗತ್ಯ ಆರೋಗ್ಯ ಸಲಹೆಗಳಿಗೆ ಧುಮುಕುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ಚಾನೆಲ್ನಲ್ಲಿ ನಾವೆಲ್ಲರೂ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಬಗ್ಗೆ. ಇಂದು ಆಸ್ತಮಾ, ಮಧುಮೇಹ ಮತ್ತು ರಕ್ತದೊತ್ತಡವನ್ನು ಉತ್ತಮವಾಗಿ ನಿರ್ವಹಿಸಲು ನಿಮಗೆ ಸಹಾಯ ಮಾಡುವ ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಈ ಪರಿಸ್ಥಿತಿಗಳು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತವೆ, ಆದರೆ ಸರಿಯಾದ ತಂತ್ರಗಳೊಂದಿಗೆ ನೀವು ಆರೋಗ್ಯಕರ ಜೀವನವನ್ನು ನಡೆಸಬಹುದು. ಆಸ್ತಮಾದಿಂದ ಪ್ರಾರಂಭಿಸೋಣ. ಇದು ದೀರ್ಘಕಾಲದ ಉಸಿರಾಟದ ಸ್ಥಿತಿಯಾಗಿದ್ದು, ಉರಿಯೂತದ ವಾಯುಮಾರ್ಗಗಳಿಂದಾಗಿ ಉಸಿರಾಟವನ್ನು ಕಷ್ಟಕರವಾಗಿಸುತ್ತದೆ. ಸಲಹೆ 1. ಇನ್ಹೇಲರ್ ತಂತ್ರ. ಆಸ್ತಮಾವನ್ನು ನಿರ್ವಹಿಸುವ ಅತ್ಯಂತ ನಿರ್ಣಾಯಕ ಅಂಶವೆಂದರೆ ನಿಮ್ಮ ಇನ್ಹೇಲರ್ ಅನ್ನು ಸರಿಯಾಗಿ ಬಳಸುವುದು. ಅದನ್ನು ಚೆನ್ನಾಗಿ ಅಲುಗಾಡಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಸಂಪೂರ್ಣವಾಗಿ ಬಿಡುತ್ತಾರೆ, ನಂತರ ಡಬ್ಬಿಯನ್ನು ಒತ್ತಿದಾಗ ಆಳವಾಗಿ ಉಸಿರಾಡಿ. ಸಲಹೆ 2. ಟ್ರಿಗ್ಗರ್ ತಪ್ಪಿಸುವಿಕೆ. ಧೂಳು, ಪರಾಗ ಅಥವಾ ಪೀಟಿ ಡ್ಯಾಂಡರ್ನಂತಹ ಪ್ರಚೋದಕಗಳನ್ನು ಗುರುತಿಸಿ ಮತ್ತು ತಪ್ಪಿಸಿ. ನಿಮ್ಮ ವಾಸದ ಸ್ಥಳವನ್ನು ಸ್ವಚ್ಛವಾಗಿಡಿ. ದಿಂಬುಗಳು ಮತ್ತು ಹಾಸಿಗೆಗಳ ಮೇಲೆ ಅಲರ್ಜಿನ್ ನಿರೋಧಕ ಕವರ್ಗಳನ್ನು ಬಳಸಿ ಮತ್ತು ಏರ್ ಪ್ಯೂರಿಫೈಯರ್ನಲ್ಲಿ ಹೂಡಿಕೆ ಮಾಡುವುದನ್ನು ಪರಿಗಣಿಸಿ. ಸಲಹೆ 3. ಉಸಿರಾಟದ ವ್ಯಾಯಾಮಗಳು. ನಿಮ್ಮ ಶ್ವಾಸಕೋಶವನ್ನು ಬಲಪಡಿಸಲು ಮತ್ತು ಗಾಳಿಯ ಹರಿವನ್ನು ಸುಧಾರಿಸಲು ಪ್ರತಿದಿನ ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿ. ಒಂದು ಸರಳ ತಂತ್ರವು ನಿಮ್ಮ ಮೂಗಿನ ಮೂಲಕ ಆಳವಾಗಿ ಉಸಿರಾಡುವುದನ್ನು ಒಳಗೊಂಡಿರುತ್ತದೆ. ಕೆಲವು ಸೆಕೆಂಡುಗಳ ಕಾಲ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಚುಚ್ಚಿದ ತುಟಿಗಳ ಮೂಲಕ ನಿಧಾನವಾಗಿ ಬಿಡುತ್ತದೆ. ಈಗ ಮಧುಮೇಹದ ಬಗ್ಗೆ ಮಾತನಾಡೋಣ. ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವು ತುಂಬಾ ಹೆಚ್ಚಾಗಿರುತ್ತದೆ. ಸಲಹೆ 1. ಸಮತೋಲಿತ ಆಹಾರ. ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರದ ಮೇಲೆ ಕೇಂದ್ರೀಕರಿಸಿ. ಕೋಳಿ ಅಥವಾ ಮೀನುಗಳಂತಹ ನೇರ ಪ್ರೋಟೀನ್ಗಳು ಮತ್ತು ಧಾನ್ಯಗಳು. ಸಂಸ್ಕರಿಸಿದ ಆಹಾರಗಳು ಮತ್ತು ಸಕ್ಕರೆ ಪಾನೀಯಗಳನ್ನು ಮಿತಿಗೊಳಿಸಿ. ಸಲಹೆ 2. ನಿಯಮಿತ ವ್ಯಾಯಾಮ. ವಾಕಿಂಗ್, ಈಜು ಅಥವಾ ಸೈಕ್ಲಿಂಗ್ನಂತಹ ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ. ವ್ಯಾಯಾಮವು ನಿಮ್ಮ ದೇಹವು ಇನ್ಸುಲಿನ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ಸಹಾಯ ಮಾಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸಲಹೆ 3. ಬ್ಲಡ್ ಶುಗರ್ ಮಾನಿಟರಿಂಗ್. ಗ್ಲೂಕೋಸ್ ಮೀಟರ್ ಅನ್ನು ಬಳಸಿಕೊಂಡು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಿ. ನಿಮ್ಮ ದೇಹವು ಆಹಾರ, ವ್ಯಾಯಾಮ ಮತ್ತು ಔಷಧಿಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಕೊನೆಯದಾಗಿ, ರಕ್ತದೊತ್ತಡವನ್ನು ಚರ್ಚಿಸೋಣ. ಇದು ನಿಮ್ಮ ಅಪಧಮನಿಗಳ ಗೋಡೆಗಳ ವಿರುದ್ಧ ರಕ್ತದ ಬಲವನ್ನು ಅಳೆಯುತ್ತದೆ. ಸಲಹೆ 1. ಕಡಿಮೆ ಸೋಡಿಯಂ ಆಹಾರ. ಸಂಸ್ಕರಿಸಿದ ಆಹಾರಗಳು, ಪೂರ್ವಸಿದ್ಧ ಸೂಪ್ಗಳು ಮತ್ತು ಉಪ್ಪು ತಿಂಡಿಗಳನ್ನು ತಪ್ಪಿಸುವ ಮೂಲಕ ನಿಮ್ಮ ಸೋಡಿಯಂ ಸೇವನೆಯನ್ನು ಕಡಿಮೆ ಮಾಡಿ. ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ಆರಿಸಿಕೊಳ್ಳಿ ಮತ್ತು ನಿಮ್ಮ ಊಟವನ್ನು ಸುವಾಸನೆ ಮಾಡಲು ಗಿಡಮೂಲಿಕೆಗಳು ಮತ್ತು ಮಸಾಲೆಗಳನ್ನು ಬಳಸಿ. ಸಲಹೆ 2. ದೈಹಿಕ ಚಟುವಟಿಕೆ. ವಾರದ ಹೆಚ್ಚಿನ ದಿನಗಳಲ್ಲಿ ಕನಿಷ್ಠ 30 ನಿಮಿಷಗಳ ಮಧ್ಯಮ ತೀವ್ರತೆಯ ವ್ಯಾಯಾಮದ ಗುರಿಯನ್ನು ಹೊಂದಿರಿ. ಇದು ಚುರುಕಾದ ನಡಿಗೆ, ಜಾಗಿಂಗ್ ಅಥವಾ ನೃತ್ಯವನ್ನು ಒಳಗೊಂಡಿರುತ್ತದೆ. ನಿಯಮಿತ ವ್ಯಾಯಾಮವು ನೈಸರ್ಗಿಕವಾಗಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಲಹೆ 3. ಒತ್ತಡ ನಿರ್ವಹಣೆ. ಆಳವಾದ ಉಸಿರಾಟ, ಧ್ಯಾನ ಅಥವಾ ಯೋಗದಂತಹ ಒತ್ತಡ ಕಡಿಮೆಗೊಳಿಸುವ ತಂತ್ರಗಳನ್ನು ಅಭ್ಯಾಸ ಮಾಡಿ. ದೀರ್ಘಕಾಲದ ಒತ್ತಡವು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ಆದ್ದರಿಂದ ವಿಶ್ರಾಂತಿ ಪಡೆಯುವ ಮಾರ್ಗಗಳನ್ನು ಕಂಡುಹಿಡಿಯುವುದು ಒಟ್ಟಾರೆ ಹೃದಯದ ಆರೋಗ್ಯಕ್ಕೆ ನಿರ್ಣಾಯಕವಾಗಿದೆ. ಇಂದು ನಾವು ಆಸ್ತಮಾ, ಮಧುಮೇಹ ಮತ್ತು ರಕ್ತದೊತ್ತಡವನ್ನು ನಿರ್ವಹಿಸಲು ಕೆಲವು ಅಗತ್ಯ ಸಲಹೆಗಳನ್ನು ನೀಡಿದ್ದೇವೆ. ಆಸ್ತಮಾಗೆ ನಿಮ್ಮ ಇನ್ಹೇಲರ್ ಅನ್ನು ಸರಿಯಾಗಿ ಬಳಸಲು ಮರೆಯದಿರಿ. ಸಮತೋಲಿತ ಆಹಾರ ಮತ್ತು ಮಧುಮೇಹಕ್ಕೆ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಕಡಿಮೆ ಸೋಡಿಯಂ ಆಹಾರವನ್ನು ಅಳವಡಿಸಿಕೊಳ್ಳಿ. ಸಕ್ರಿಯರಾಗಿರಿ ಮತ್ತು ಆರೋಗ್ಯಕರ ರಕ್ತದೊತ್ತಡಕ್ಕಾಗಿ ಒತ್ತಡವನ್ನು ನಿರ್ವಹಿಸಿ. ಈ ಸಲಹೆಗಳು ನಿಮಗೆ ಸಹಾಯಕವಾಗಿದ್ದರೆ ಈ ವಿಡಿಯೋವನ್ನು ಥಮ್ಸ್ ಅಪ್ ಮಾಡಿ ಮತ್ತು ಹೆಚ್ಚಿನ ಆರೋಗ್ಯ ಸಲಹೆಗಳು ಮತ್ತು ಟ್ರಿಕ್ಗಳಿಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಅಲ್ಲದೆ, ನಾವು ಮುಂದೆ ಯಾವ ಆರೋಗ್ಯ ವಿಷಯವನ್ನು ಕವರ್ ಮಾಡಬೇಕೆಂದು ನೀವು ಬಯಸುತ್ತೀರಿ ಎಂಬುದನ್ನು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ.